ನಮ್ಮ ಅಜ್ಜಿ ಬಗ್ಗೆ ಒಂದು ಕಿರು ಪರಿಚಯನ ಮಾಡ್ತೀನಿ. ನನಗೀಗ 91 ವರ್ಷ. ಅವರು ಕ್ಲರ್ಕ್ ಆಗಿದ್ರು ಮಡಿಕೇರಿಲಿ. ನನಗೆ 10 ಜನ ಮಕ್ಕಳು. ಸಾಕಿದ್ರು ಅವ್ರ 4 ಮಕ್ಕಳು, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಈ ಜಯಪ್ರಕಾಶ್, ಶ್ರೀಮತಿ ಶ್ರೀದೇವಿ, ಶ್ರೀ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ನಮ್ಮ ಅಜ್ಜಿ ಬಗ್ಗೆ ಒಂದು ಕಿರು ಪರಿಚಯನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಅಜ್ಜಿ ಬಗ್ಗೆ ಏನು ವಿಶೇಷ ಅಂತ ಕೇಳ್ಬೋದು. ಹೌದು, ಖಂಡಿತ ವಿಶೇಷ ಇದೆ. ವಿಶೇಷ ಇರೋದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇರೋದು. ಹಾಗೆ ಏನು ವಿಶೇಷ ಅಂತ ಹೇಳಬೇಕಂದ್ರೆ, ನಮ್ಮ ಅಜ್ಜಿಯ ವಯಸ್ಸು, ಆ ವಯಸ್ಸಿಗೆ ಅವರು ಎಷ್ಟು ಆರೋಗ್ಯವಾಗಿದ್ದಾರೆ, ಹಾಗೆ ಅವರ ಒಂದು ಜೀವನ ಶೈಲಿ ಅವ್ರ ಕಾಲದಲ್ಲಿ ಹೇಗಿತ್ತು, ಹಾಗೆ ಅವ್ರಿಗೆ ಎಷ್ಟು ಜನ ಮಕ್ಕಳು, ಅವ್ರು ಈಗ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಅಜ್ಜನ ಬಗ್ಗೆ ತಿಳ್ಕೊಂಡು. ನಮ್ಮ ಅಜ್ಜ ಇವಾಗ ಸದ್ಯಕ್ಕೆ ನಮ್ಮ ಅಜ್ಜ ಇಲ್ಲ, ತಿಳ್ಕೊಂಡಿದ್ದಾರೆ. ಸೊ ಆದರೂ ಅವ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ನಮ್ಮ ಅಜ್ಜಿ ಒಂದು ಕಲೆ ಬಗ್ಗೆ, ಹೀಗೆ ನಮ್ಮ ಅಜ್ಜಿ ಬಗ್ಗೆ ಒಂದು ಸಣ್ಣ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಆ ವಿಡಿಯೋದಲ್ಲಿ ಏನೇನೆಲ್ಲ ಇರುತ್ತೆ ಅಂತ. ಹೇಗಿದ್ದೀರಾ? ಚೆನ್ನಾಗಿದ್ದೀನವ. ಮತ್ತೆ ಈಗ ಎಷ್ಟು ವರ್ಷ ನಿಮಗೆ? ನನಗೀಗ 91 ವರ್ಷ. 91 ವರ್ಷ. ಈಗ ನೀವು ಹಿಂದೆ ಎಲ್ಲ ಹೆಂಗಿದ್ರಿ? ಅಂದ್ರೆ ನಿಮ್ಮ ಜೀವನ ಶೈಲಿ, ಆಹಾರ ಆ ಥರ? ಆಗ ಇನ್ನೇನು ಗೊತ್ತಿಲ್ಲ, ಮೊದಲು ಕಾಲೇನು ಈಗಿನ ಆಹಾರ ತಿನ್ನಕ್ಕೆ ಸಿಗ್ತದ. ಅನ್ನ ಸಾರು, ಹೆಚ್ಚಿನ ಬಗ್ಗೆ ಕುಸ್ಲಕ್ಕೆನೇ ಸಾರು ಸಾಮಾನ್ಯ ತರಕಾರಿ ತಗೊಳ್ವಿ, ಇಲ್ದಿರೆ ಮನೇಲಿ ಬೆಳ್ಕೊಂಡು ತರಕಾರಿ ತಿಂತಿದ್ವಿ. ಏನೇನೋ ಆಗೋದು. ಜಾಸ್ತಿ ಮನೆ ಹತ್ರನೇ ಬೆಳ್ಕೊತಿದ್ರಿ? ಆಗ ಮೊದಲು ನಮ್ಮ ಅಪ್ಪ ಕೆಲಸದಲ್ಲಿದ್ರು, ಅಲ್ಲೇನು ಬೆಳಿತಿರ್ಲಿಲ್ಲ. ಇಲ್ಲಿ ಮದುವೆ ಆದ್ಮೇಲೆ ಸ್ವಲ್ಪ ಅದು ತರಕಾರಿ ಅಲ್ಲೇ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 70 ವರ್ಷ ಆಯ್ತಾ? ಮದುವೆ ಆಗಿ? ಮೊದಲು 19 ವರ್ಷ, ಈಗ 72 ವರ್ಷ ಆಯ್ತೇನ. ಮದುವೆ ಆಗಿ 72 ವರ್ಷ ಆಯ್ತು. ಅಜ್ಜ ತೀರ್ಕೊಂಡು ಎಷ್ಟು ವರ್ಷ ಆಯ್ತು? 22 ವರ್ಷ ಆಯ್ತು. 22 ವರ್ಷ ಆಯ್ತು. ಅಜ್ಜ ಅವರು ಏನು ಕೆಲಸ ಮಾಡ್ತಿದ್ರು? ಅವರು ಕ್ಲರ್ಕ್ ಆಗಿದ್ರು ಮಡಿಕೇರಿಲಿ. ಮಡಿಕೇರಿ ಕ್ಲರ್ಕ್ ಆಗಿದ್ದು. ಏನು ಓದಿದ್ದವರು? ಅವರು ಆಗ ಇಂಟರ್ಮೀಡಿಯೇಟ್ ಅಂತ ಹೇಳಿರಪ್ಪ, ಎಲ್ಲ ಡಿಗ್ರಿ ತರ. ಈಗಿನ ಇದಕ್ಕೆ ಅವಾಗ ಡಿಗ್ರಿ ಓದಿದ್ದಾರೆ. ಇಂಟರ್ಮೀಡಿಯೇಟ್ ಆಗಿತ್ತು ಅಂತ. ಎಲ್ಲಿ? ಮಡಿಕೇರಿಲ? ಸುಮಾರ್ಪೇಟೆ ಮೊದಲು ಓದಿದ್ದು, ಮತ್ತೆ ಮಡಿಕೇರಿ. ಸುಮಾರ್ಪೇಟೆಗೆ ಅವಾಗ ಕಾಲೇಜಸ್ ಇದ್ರಾ? ಸ್ಕೂಲು ಕಾಲೇಜು SSLC ಅವ್ರಿಗೆ ಇತ್ತು ಅಂತ ಕಾಣ್ತದೆ. ಮತ್ತೆ ನಿಮ್ದು ಮಕ್ಕಳು ಎಷ್ಟು ಜನ ಮಕ್ಕಳು? ನನಗೆ 10 ಜನ ಮಕ್ಕಳು. 10 ಜನ ಮಕ್ಕಳು. ಸಾಕಿದ್ರು ಅವ್ರ 4 ಮಕ್ಕಳು, 2 ಗಂಡು ಮಕ್ಕಳು 2 ಹೆಣ್ಮಕ್ಳು. ಮಕ್ಕಳು ಎಲ್ಲೆಲ್ಲಿ ಕೊಟ್ಟು ಮದುವೆ ಮಾಡಿದ್ರಿ? ಮಕ್ಕಳು ಒಬ್ಬಳನ್ನ ತೋಳು ಶೆಟ್ಟಳಿಗೆ, ಒಬ್ಬಳ ನಗರಳ್ಳಿಗೆ, ಒಬ್ಬಳ ಹೆತ್ತೂರಿಗೆ, ಒಬ್ಬಳು ಶುಂಠಿಗೆ, ಒಬ್ಬಳು ದೊಡ್ಡ ಕುಂದೂರಿಗೆ, ಇನ್ನೊಬ್ಬಳು ನಾರೂರಿಗೆ, 2 ಚೌಡ್ಲಿಗೆ. ಒಬ್ಬಳು ಸೊಸೆ ನಗರಳ್ಳಿಯವಳು, ಒಬ್ಬಳು ಅಲ್ಲಿ ಊರಿನವಳೆ ಮಾಡ್ತಾವಳೆ. ಆಗ 10 ಮಕ್ಕಳು ಸಾಕೋದು ಕಷ್ಟ ಅನಿಸ್ಲಿಲ್ವಾ? ಏನು ಆ ಕಾಲದಲ್ಲಿ ನಮಗೆ ಎಲ್ಲರಿಗೂ ಇರೋವಲ್ಲ 7-8 ಮಕ್ಕಳು. ಅಲ್ಲ, ನಿಮ್ಮ ಮಕ್ಕಳು ಹೆಂಗೆ ಬೆಳೆದಿದ್ದು? ಈಗಿನ ಮಕ್ಕಳು ನೋಡ್ತಿದ್ದೀರಾ ಯಾವ ತರ? ಅತ್ತೆ ಇದ್ರು, ಇನ್ನು ಈ ಮಕ್ಕಳು ಇದ್ರಲ್ಲ, ಬೇರೆ ಮೊದಲು ಮಕ್ಕಳು ಭಾವನ ಮಕ್ಕಳು, ಅವರು ಎಲ್ಲ ನೋಡ್ಕೊತಿದ್ರು. ಏನೋ ಮಕ್ಕಳು ಸಾಕಿದೆ ಗೊತ್ತಾಗಿಲ್ಲ ಆ ಕಾಲದಲ್ಲಿ. ಈ ಕಾಲದಂಗಲ್ಲ ಮಾಡಿದ್ರೆ. ಮತ್ತೆ ಇನ್ನೇನೋ ಈಗಿನ ಬಸ್ಸು ಇರಲಿಲ್ಲ, ಬ್ಯಾಟಿಗೆ ನಡ್ಕೋಬೇಕಿತ್ತು ಸ್ಕೂಲ್ಗೆ. ನಡ್ಕೊಂಡು ಹೋಗ್ತಿದ್ವಿ. ಈಚೆಗೆ ಮಾತ್ರ ಎಲ್ಲ ತನಿಗೆ ಸ್ವಲ್ಪ ಎಲ್ಲ ಒಂದೊಂದು ಸೋಗಳಷ್ಟೇ. ಅವಳು ಇಲ್ಲ ಪಾಪ, ಎಲ್ಲ ನಡೆದೆ, ಎಲ್ಲರೂ ನಡ್ಕೊಂಡು ಹೋಗಿದ್ದೆ. ಹೋಗೋರು. ಡಿಗ್ರಿ ಆಗಿತ್ತು. ನೀವು ಮನೇಲಿ ಯಾರು ಕೆಲಸ ಮಾಡಿರಲಿಲ್ಲ ಅಂತ. ಯಾರಿಗೆ ಡಿಗ್ರಿ ಆಗಿದ್ದು? ನಿಮ್ಮ ಅಪ್ಪನಿಗೆ. ಒಂದು ಡಿಗ್ರಿ ಆಗಿತ್ತು. ಅಪ್ಪ ಅಂದ್ರೆ ದಯಾನಂದ, ಇವ್ರದ್ದು ದೊಡ್ಡ ಮಗ ಅಲ್ವಾ? ಇವ್ರಿಗೂ ಅಷ್ಟೊಂದು ನಿಮ್ಮ ಅಪ್ಪನಿಗೂ ಅಜ್ಜಿನಿಗೂ ಹುಷಾರಿತ್ತಿಲ್ಲ, ಹಾಗಾಗಿ ಅವನ. ಅಜ್ಜ ಅವರು ಮಡಿಕೇರಿಲಿ ಎಷ್ಟು ವರ್ಷ ಫುಲ್ ಕಂಪ್ಲೀಟ್ ಮಾಡಿದ್ರ ಸರ್ವಿಸ್ನ? ಇಲ್ಲ, ಎಲ್ಲ ಒಂದು 5-6 ವರ್ಷ. ಅಕ್ಷಯ್, ಶ್ರೀಮತಿ ಹೇಮಲತಾ ಆ್ಯಂಡ್ ದಿನೇಶ್ ಬಿದ್ದಯ್ಯ ಚೌಡ್ಲು, ಸೋಮರ್ಪೇಟೆ, ಕೊಡಗು. ಮತ್ತು ಡೇಟ್ ಸಂಡೇ, ಟೈಮು ಅಂಬೋಲ್ಪಡಿ, ವಿತ್ ಬೆಸ್ಟ್ ಕಾಂಪ್ಲಿಮೆಂಟ್ ಫ್ರಮ್ ಶ್ರೀಮತಿ ಪರಿಮಳ ವಿಜಯ ಕುಮಾರ್, ಶ್ರೀ ಜಯಪ್ರಕಾಶ್, ಶ್ರೀಮತಿ ಶ್ರೀದೇವಿ,
ಶ್ರೀ ಸುಂದರೇಶ್ ಕುಮಾರ್ ಟಿ.ವಿ. ಆ್ಯಂಡ್ ಶ್ರೀಮತಿ ರಶ್ಮಿತಾ ಆರ್, ಶ್ರೀ ವಿಜಯಕುಮಾರ್ ಆ್ಯಂಡ್ ಶ್ರೀಮತಿ ಸುಲೋಚನಾ, ಶ್ರೀ ಉದಯ್ ಕುಮಾರ್ ಆ್ಯಂಡ್ ಶ್ರೀಮತಿ ಆಶಾ, ಶ್ರೀ ಈಗ ಇಂಗ್ಲಿಷ್ ಎಲ್ಲ ಸ್ವಲ್ಪ ಓದಕ್ ಬರುತ್ತೆ ನಿಮ್ಗೆ? ನಾನೇ ತಗೊಳ್ಬೇಕು. ಓದಿದ್ರು ಫುಲ್ಲ ಸ್ವಲ್ಪ ಓದಿದ್ರು. ನಿಮಗೆ ಸಿಗ್ನೇಚರ್ ಹಾಕಕ್ ಬರುತ್ತಾ ಇಲ್ಲ ಹೆಬ್ಬೆಟ್ಟ? ಅಷ್ಟೊಂದು ಸಿಗ್ನೇಚರ್ ಬರುತ್ತೆ. ಈಗ ಒಂದು ಸಿಗ್ನೇಚರ್ ಹಾಕ್ತಿರಂಗಾದ್ರೆ ಅವೆಲ್ಲ ಸುಮ್ಮನೆ ಆಗ ಕೆಲಸ ಇಲ್ಲ ಅಂತ ಹೊಲಿಯೋದಷ್ಟೇ. ಕೆಲಸ ಇಲ್ಲ ಅಂತ ಇದೆಲ್ಲ ನೀವೇ ಹಾಕಿದ್ದಾ? ಹಾಂ, ಹಾಕಿದ್ದು. ಏನ್ರಲ್ಲಿ ಹಾಕಿದ್ದು? ಇದು ಕ್ರೋಸಲ್ಲಿ. ಎಲ್ಲಿ ಕಲ್ತಿದ್ರಾ ಇಲ್ಲ ಹಂಗೆ ಸುಮ್ಮನೆ ಹಾಕಿದ್ದ? ಸುಮ್ಮನೆ ಹಾಕಿದ್ದು. ಸುಮ್ಮನೆ ಕಲಿದೆ ಹಂಗೆ ಸುಮ್ಮನೆ ಅಂದಾಜಲ್ಲಿ ಹಾಕಿರೋದು? ಹಾಂ, ಕಲಿದೆ. ನೋಡ್ಕೊಂಡು ಯಾರು ನೋಡ್ಕೊಂಡು ಹಾಕೋದು, ಹಂಗೆ ಸುಮ್ಮನೆ ಹಾಕೋದು. ಹಾಂ. ಕಷ್ಟ ಆಗದ ಇದೆಲ್ಲ ಹಾಕೋದಕ್ಕೆ? ಏನ ಹೆಂಗೆ ಸುಲಭನ ಇವೆಲ್ಲ ಹಾಕೋದು? ಕಷ್ಟನಾ? ಸುಲಭ. ಎಷ್ಟು ವರ್ಷ ಆಯ್ತು ಇವೆಲ್ಲ ಮಾಡಿ? ಇವೆಲ್ಲ ಮಾಡಿ ಸುಮಾರು 20 ವರ್ಷದ ಹಿಂದೆ ಹಾಕಿರೋದು ಇದೆಲ್ಲ? ಇದು ಈಚೆಗೆ ಇದು ಮಾತ್ರ. ಇದು ಇತ್ತೀಚೆಗೆ ಹಾಕಿದ? ಈಚೆ ಹಾಕಿದ್ದು. ಮತ್ತೆ ಇನ್ನೇನಾದ್ರು ಮಾಡ್ತೀರಾ? ಇನ್ನೇನು ಮಾಡಕ್ಕೆ ಮಾಡಕ್ಕ ಇದೇನು ಮಾಡಕ್ಕೂ ಹಾಕಕ್ಕೆ ಹಗ್ಗ ಮಾಡ್ತಿದ್ವಿ, ಪ್ಲಾಸ್ಟಿಕ್ ಮೋಣಿ ಕುಯ್ಬಿಟ್ಟು. ಈಗ ಏನು ಮಾಡೋಕ್ಕಾಗ್ತಿಲ್ಲ, ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ನೀವೇ ಕೈಲೇ ಹೆಣಿತಾ ಇದ್ದಿದ್ದು? ಇದು ನೋಡಿ, ನಮ್ಮ ಅಜ್ಜಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸೋಮವಾರಪೇಟೆ ಕೊಡಗು ಜಿಲ್ಲೆಯವರಿಂದ ಸನ್ಮಾನ ಮಾಡಿದ್ದಾರೆ. ಏನಕ್ಕೆ ಅಂದರೆ ಶ್ರೀಮತಿ ಡಿ.ಇ. ಹೂವಮ್ಮ ತಾವು ತಮ್ಮ ಜೀವಮಾನದ ಅವಧಿಯಲ್ಲಿ ಆದರ್ಶ ಗೃಹಿಣಿ, ಅನಾಥ ರಕ್ಷಕಿ, ಗುರು ಹಿರಿಯರಲ್ಲಿ ಗೌರವ ಭಕ್ತಿ ಹೊಂದಿರುವ ವ್ಯಕ್ತಿಯಾಗಿ ಸ್ತ್ರೀಯರಿಗೆ ಮಾದರಿಯಾಗಿ ತಮಗೆ ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸನ್ಮಾನ ಮಾಡುವುದರ ಮೂಲಕ ತಮ್ಮನ್ನು ಗೌರವಿಸಿದೆ. ಇವರು ನಮ್ಮ ಊರಲ್ಲಿ ಹಿರಿಯರು ಅಂತ ಹೇಳ್ಬಿಟ್ಟು ಒಂದು ಸನ್ಮಾನ ಮಾಡಿದ್ದಾರೆ. ಇವರು ನಮ್ಮ ಅಜ್ಜ ಡಿ.ಟಿ. ಈರಪ್ಪ ಅಂತ ಹೇಳ್ಬಿಟ್ಟು. ಇವರು ಹುಟ್ಟಿದ್ದು 30/8/1930. ನೋಡಿ, ಹ್ಯಾಂಡ್ ರೈಟಿಂಗು ಇಷ್ಟು ಚೆನ್ನಾಗಿದೆ. ಇದು ತುಂಬ ಹಳೆ ಬುಕ್ ಆಗಿರೋದ್ರಿಂದ ಸ್ವಲ್ಪ ಹಾಳಾಗಿದೆ. ಇದು ನಮ್ಮ ಅಜ್ಜಂದು ಡೈರಿ. ಇದು ಯಾವುದೇ ಲೈನ್ಸ್ ಇಲ್ದಂಗೆ ಎಷ್ಟು ಕ್ಯೂಟಾಗಿ ಹ್ಯಾಂಡ್ ರೈಟಿಂಗ್ ಬರೆದಿದ್ದಾರೆ. ಹಾಗೆ ಮಧ್ಯ ಇಂಗ್ಲಿಷ್ ವರ್ಡ್ಸ್ ಸಹ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇಂಗ್ಲಿಷ್ ವರ್ಡ್ಸ್ ಸಹ ಅದಕ್ಕೆ ಸೇರಿಸಿದ್ದಾರೆ. ಇದರಲ್ಲಿ ಅವ್ರದ್ದು ಪ್ರತಿಯೊಂದು ವ್ಯವಹಾರದ ಬಗ್ಗೆ, ಈ ಥರ ಏನೇ ಆಗು ಹೋಗು ಏನೇ ಆಗಿದ್ರು ಇದರಲ್ಲಿ ಬುಕ್ಕಲ್ಲಿ ಬರೆದಿಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ನಮ್ಮ ಅಜ್ಜ ಎಷ್ಟು ಚೆನ್ನಾಗಿ ಬರೆಯೋದು ಕಲ್ತಿದ್ರು. ಹಾಗೆ ಅವರು ಗೌರ್ಮೆಂಟ್ ಜಾಬಲ್ಲಿ ಕೂಡ ಇದ್ರು. ನೋಡಿದ್ರಲ್ವ ಎಲ್ಲ ವಿಡಿಯೋನ? ಹೇಗೆ ಅನ್ನಿಸ್ತು ವಿಡಿಯೋ? ಇದರಲ್ಲಿ ನಮ್ಮ ಅಜ್ಜಿ ವಯಸ್ಸು 91. ಆ ವಯಸ್ಸಿಗೆ ಅವರು ಎಷ್ಟು ಆಕ್ಟಿವ್ ಆಗಿದ್ದಾರೆ ಅಂತ ನೀವೇ ನೋಡಿದ್ರಲ್ವಾ? ತುಂಬ ಚೆನ್ನಾಗಿ ನಿಟ್ಟಿಂಗ್ನ ಮಾಡೋರು. ಹಾಗೆ ನನಗೂ ಕೂಡ ಸ್ವಲ್ಪ ಹೇಳ್ಕೊಟ್ಟಿದ್ದಾರೆ. ಹಾಗೆ ಅವರು ತುಂಬ ಚೆನ್ನಾಗಿ ಹೇಗೆ ಇಂಗ್ಲೀಷ್ ಓದಿದ್ರು ಅಂತ ನೀವು ನೋಡಿದ್ರಿ ಅಲ್ವಾ? ಅವರು ಓದಿದ್ದು 9ನೇ ಕ್ಲಾಸು. ಆವಾಗ ಗೊತ್ತಲ್ವಾ, ಆವಾಗ ಅವ್ರಿಗೆ ಇನ್ನೂ ಓದಬೇಕು ಅನ್ನೋ ಆಸೆ ಇತ್ತಂತೆ. ಆದರೆ ಮನೆಯಲ್ಲಿ ಕಷ್ಟದ ಪರಿಸ್ಥಿತಿ ಇರೋದ್ರಿಂದ ಆಗಿನ ಕಾಲದಲ್ಲಿ ಗೊತ್ತಲ್ವಾ, ಓದಿಸೋಕೆ ಜಾಸ್ತಿ ದುಡ್ಡಿರಲಿಲ್ಲ. ಹಾಗಾಗಿ ಅವರು ಓದನ್ನು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಆದರೆ ನಮ್ಮ ಅಜ್ಜ ಅವ್ರ ಮಕ್ಕಳನ್ನ ತುಂಬ ಚೆನ್ನಾಗಿ ಓದಿಸಿದ್ದಾರೆ. ಒಬ್ಬರು ಲೆಕ್ಚರ್, ಟೀಚರ್, ಹೀಗೆ ನಮ್ಮ ತಂದೆ ಕೂಡ ಡಿಗ್ರಿ ಆಗಿದೆ ಅವ್ರದ್ದು. ನಮ್ಮ ಅಜ್ಜನ ನೋಡಿದರೆ ಅದೇನೋ ಭಯ ಭಕ್ತಿ ಅದಕ್ಕಿಂತ ಗೌರವ ಹೆಚ್ಚಾಗುತ್ತೆ. ಅವ್ರದ್ದು ಇದ್ದಿದ್ದು ಜೀವನ ಶೈಲಿ ಅಂತೂ ಅವ್ರ ಕಂಡ್ರೆ ಎಲ್ಲರಿಗೂ ಅಷ್ಟು ಗೌರವ ಇರ್ತಿತ್ತು. ಆಗಿನ ಕಾಲದಲ್ಲಿ ಅವರು ಗೌರ್ಮೆಂಟ್ ಜಾಬಲ್ಲಿದ್ದರು. ಆದರೆ ಮನೆ ಕಡೆ ನೋಡ್ಕೋಬೇಕು ಅನ್ನೋ ಕಾರಣದಿಂದ ಅವರು ಆ ಕೆಲಸನ ಬಿಟ್ಟು ಬರ್ತಾರೆ. ಆಗಿನ ಇದಕ್ಕೆ ನಮ್ಮ ಅಜ್ಜ ಸ್ವಲ್ಪ ಸ್ಟ್ರಿಕ್ಟ್ ಆಗೇ ಇದ್ರು. ಹಾಗೆ ಅವ್ರದ್ದು ಬರವಣಿಗೆ ನೋಡಿದ್ರಲ್ವಾ, ಎಷ್ಟು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು. ಅವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಕೂಡ ಮಾತಾಡ್ತಾ ಇದ್ರು. ಹಾಗೆ ಅವ್ರ ಮಕ್ಕಳನ್ನೆಲ್ಲ ತುಂಬ ಚೆನ್ನಾಗಿ ಓದಿಸಿದ್ದಾರೆ ಕೂಡ. ಅವರು ಎಷ್ಟು ವ್ಯವಹಾರ, ಅವ್ರದ್ದು ಏನು ವ್ಯವಹಾರ ಇರಲಿ, ಯಾರಿಗೆ ಸಾಲ ಕೊಟ್ಟಿರೋದಾಗಿರಲಿ, ಸಾಲ ಯಾವ ಡೇಟಲ್ಲಿ ಅವ್ರು ಕೊಟ್ಟಿದ್ದಾರೆ, ವಾಪಸ್ ರಿಟರ್ನ್ ಯಾವ ಡೇಟಿಗೆ ಬಂದಿದೆ, ಹಾಗೆ ಅವರ ಪ್ರತಿಯೊಂದು ಅಂದರೆ ಮಕ್ಕಳು ಯಾವಾಗ ಮದುವೆ ಮಾಡಿದ್ದೀವಿ, ಆ ಮಕ್ಕಳಿಗೆ ಯಾವಾಗ ಮಕ್ಕಳು ಹುಟ್ಟಿದ್ರು ಅದ್ರ ಡೇಟು, ಹಾಗೆ ಪ್ರತಿಯೊಂದು ಡೇಟನ್ನು ವಿತ್ ಡೇಟ್ ಮೆನ್ಷನ್ ಮಾಡಿ ಅವರು ಆ ಬುಕ್ಕಲ್ಲಿ ಬರೆದಿದ್ದಾರೆ. ನಂಗೆ ಬುಕ್ ನೋಡಿ ತುಂಬ ಖುಷಿ ಆಯಿತು.
ನಮ್ಮ ಅಜ್ಜಿ ಹೇಳ್ದಾಗೆ ಅವರಿಗೆ 10 ಜನ ಮಕ್ಕಳಿದ್ದಾರೆ. 10 ಜನ ಮಕ್ಕಳು ಅವ್ರನ್ನು ಚೆನ್ನಾಗಿ ಓದಿಸಿದ್ದಾರೆ ನಮ್ಮ ಅಜ್ಜ. ಒಬ್ಬರು ಲೆಕ್ಚರ್ ಆಗಿದ್ದಾರೆ, ಹಾಗೆ ನಮ್ಮ ತಂದೆ ಡಿಗ್ರಿ ಮಾಡಿದ್ದಾರೆ, ಒಬ್ಬರು ಟೀಚರ್ಸ್ ಇದ್ದಾರೆ ಇಬ್ಬರು, ಹಾಗೆ ನರ್ಸಿಂಗ್ ಕೂಡ ಮಾಡಿದ್ದಾರೆ. ಮತ್ತು ತುಂಬ ಆರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಕವನಗಳನ್ನು ಬರೀತಾರೆ. ಟೈಲರಿಂಗಲ್ಲಿ ತುಂಬ ಚೆನ್ನಾಗಿ ಟೈಲರಿಂಗ್ ಕೂಡ ಕಲ್ತಿದ್ದಾರೆ. ಹೀಗೆ ನಮ್ಮ ಅಜ್ಜ ತುಂಬ ಯಾವುದಕ್ಕೂ ಅಂದರೆ ಎಲ್ಲ ರೀತಿಯಲ್ಲೂ ಸಪೋರ್ಟಿವ್ ಆಗಿ ನಮ್ಮ ಅಜ್ಜ ಇದ್ದರು. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅತ್ತೆಯವರು ಯಾವ ಥರ ಆರ್ಟ್ನ ಮಾಡಿದ್ರು ಆಗಿನ ಕಾಲದಲ್ಲಿ ಅಂತ ಹೇಳಿಬಿಟ್ಟು ಅದ್ರ ಡೀಟೇಲ್ಸ್ನ ನಾನು ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋದಲ್ಲಿ ಹಾಕ್ತೀನಿ. ಯಾವ್ಯಾವ ಥರ ಆರ್ಟ್ಸ್ ಮಾಡಿದ್ರು, ಹೇಗೆ ಮಾಡಿದ್ರು, ಏನೇನು ಯೂಸ್ ಮಾಡಿದ್ರು ಅಂತ ಹೇಳಿಬಿಟ್ಟು. ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಹಾಡು ಹೇಳಿರೋ ಒಂದು ವಿಡಿಯೋ ಹಾಕ್ತೀನಿ. ಅವ್ರು ಎಷ್ಟು ಹಾಡು ಹೇಳಿದ್ರು, ಹಾಗೆ ಯಾವ ಥರ ಹಾಡು ಹೇಳಿದ್ರು, ಸಿನಿಮಾ ಹಾಡು ಹೇಳಿದ್ರಾ ಇಲ್ಲ ಆಗಿನ ಕಾಲದ ಅರ್ಥಪೂರ್ಣವಾಗಿರೋ ಹಾಡು ಹೇಳಿದ್ರಾ ಅನ್ನೋದು ನೋಡೋಣ. ಹಾಗೆ ಈ 91 ವರ್ಷದಲ್ಲಿ ಅವರು ಯಾವ ಥರ ಹಾಡುಗಳನ್ನ ನೆನ್ಪಿಟ್ಕೊಂಡು ಹಾಡಿದ್ದಾರೆ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ. ತಪ್ಪದೆ ಮಿಸ್ ಮಾಡದೆ ಆ ವಿಡಿಯೋನ ನೋಡಿ ಅಂತ ಹೇಳಿ. ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ತಿಳಿಸಿ. ಥ್ಯಾಂಕ್ ಯು ಆಲ್.